I'm really sorry. ಚಿಕ್ಕ ಪಾಪು ನಮಗೆ ಸೆರ್ಲಾಕ್ ಬೇಕು ತಿನ್ನಕ್ಕೆ ಕಡ್ಡಿ ಕಡ್ಡಿ ನನ್ನ ಸೆರ್ಲಾಕ್ ತಿಂತಿದ್ದು ಅಂತ ಚಲೋ ಆಗ್ತದ್ಯಾ ವಿಶ್ ಮಾಡ್ತೀನಿ. Hey guys, welcome back to our YouTube channel Crazy Sisters Teju and Diksha. ಕಾಣ್ತಿದ್ಯಾ? ಸೊ ಇವತ್ತು ಡಿಕ್ಕು ಬರ್ಡೇ. ಹೊಸ ಡ್ರೆಸ್ ಎಲ್ಲ ಹಾಕೊಂಡಿದ್ದಾಳೆ ನೋಡಿ ಡಿಕ್ಕು. ಇನ್ನೂ ರೆಡಿ ಆಗಿಲ್ಲ, ಅದಕ್ಕೆ ಆಗಿದ್ದೀನಿ. ಸ್ಕೂಲಿಂದ ಇವಾಗೆ ಬಂದ್ಲು, ಅದಕ್ಕೆ ಬರಲಿ ಅಂತ ನಾನು ಕಾಯ್ತಾ ಇದ್ದೆ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ. ಆಮೇಲೆ ಬಿಸಿಬೇಳೆ ಬಾತ್ ಮಾಡಿದ್ರು ಬೆಳಗ್ಗೆ, ಇವಾಗ ಮಧ್ಯಾಹ್ನನೂ ಅದೇ ತಿಂತಿದ್ದಾಳೆ ಡಿಕ್ಕು. ಆಮೇಲೆ ನಾನು ಜಾಮೂನ್ ಮಾಡಬೇಕಂತೆ ಡಿಕ್ಕುಗೆ. ನೀನೇ ಹೇಳಿದ್ರು ಏನಂತೆ ಇವಾಗ ಮಾಡೋಕ್ಕೆ ಮೂಡೇ ಇಲ್ಲ ನನಗೆ, ಬಟ್ ಸ್ಟಿಲ್ ಮಾಡ್ತೀನಿ. ಓಕೆ, ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಸಾಯಂಕಾಲ ಕೇಕ್ ತಂದು ಕಟ್ ಮಾಡಿ ತಿನ್ನಬೇಕು. ಅಷ್ಟೇ ದಿಕ್ಕು ಬರ್ಡೇ, ಇನ್ನೇನು ಇಲ್ಲ. ಚಾಕ್ಲೇಟ್ ಎಲ್ಲ ಕೊಟ್ಟ ಫ್ರೆಂಡ್ಸ್ಗೆ. ಗಿಫ್ಟ್ ತರಿಸ್ತೀನಿ ರೀ ಆಮೇಲೆ. ಓಕೆ, ಗಿಫ್ಟೆಲ್ಲ ಕೊಟ್ಟಿದ್ದಾರಾ? ಯಾರಪ್ಪ? ಅದೇ ನನ್ನ 3 ಬೆಸ್ಟ್ ಫ್ರೆಂಡ್ಸ್. ಇನ್ನೊಬ್ರು ತರೋದು ಮಾಡ್ತೋದಂತೆ. ಅಲ್ಲ, ಏನಾಯ್ತು ಅಂದರೆ ತೊಗೊಂಡಿರ್ತೀನಿ ಅಂತೆ. ಅವರು ಮನೇಲಿ ಇದು ಗೂಡಲ್ಲಿ ಇರ್ತಾರ, ಅದು ಹಾಕ್ಬಿಟ್ಟಿದ್ರಂತೆ. ಅಲ್ಲಿ ಲಾಕ್ ಇತ್ತಂತೆ, ಅವರಪ್ಪ ಲಾಕ್ ಹಾಕ್ಬಿಟ್ಟು ಕೀನ ಎತ್ಕೊಂಡು ಹೋಗ್ಬಿಟ್ಟಿದ್ದಾರಂತೆ. ಅದು ಸ್ಟೋರಿ. ಅದಕ್ಕೆ ನಾಳೆ ಮಂಡೇ ಕೊಡ್ತೀನಿ ಅಂತ ಹೇಳಿ. ಸೊ ಅವ್ರು ಮಂಡೇ ಕೊಟ್ಮೇಲೆ ಅದನ್ನು ವೀಡಿಯೋಲ್ಲಿ ಆ್ಯಡ್ ಮಾಡಿಬಿಟ್ಟು ವ್ಲಾಗ್ ಮಾಡೋಣ. ಓಕೆ, ಅದು ಗಿಫ್ಟಲ್ಲಿ ಸಪ್ರೇಟ್ ವೀಡಿಯೋ ಮಾಡ್ತಿದ್ದೀವಿ ಹೆಂಗಿದ್ರು. ಸೊ ವ್ಯಾಸ್ ನಾನು MT ಅವರದು ಬೈ 1 get 1 ಇತ್ತು, ಅದಕ್ಕೆ ಇದು ತೊಗೊಂಡಿದ್ದೀನಿ ಜಾಮೂನು. ನಂಗೆ ಸರಿಯಾಗಿ ಗೊತ್ತಿಲ್ಲ ಎಷ್ಟೆಷ್ಟು ಮೆಜರ್ಮೆಂಟ್ ಹಾಕ್ಬೇಕಂತ. ಸೊ ಇದರಲ್ಲಿ ಅರ್ಧ ಮಾಡೋಣ, ಸಾಕಾಗುತ್ತೆ. ಬನ್ನಿ ಮಾಡೋಣ. ನಾನು ಸ್ವಲ್ಪ ಮಾಡಿದೆ. ಫಸ್ಟು ನೀರು ಜಾಸ್ತಿ ಹಾಕೊಂಡ್ಬಿಟ್ಟಿದ್ನಂತೆ, ಅದಕ್ಕೆ ಮಮ್ಮಿ ಇನ್ನೊಂಚೂರು ಹಸಿಟ್ಟು ಹಾಕಿದ್ರು ಆಲ್ರೆಡಿ. ಆಮೇಲೆ ಇಲ್ಲಿ ಪಾಕ ಮಾಡ್ತಿದ್ದೀವಿ. ಅಳ್ತೆ ಮಮ್ಮಿಗೂ ಗೊತ್ತಿಲ್ವಂತೆ, ಅಂದಾಜಲ್ಲಿ ಹಾಕ್ತಾರೆ. ಸೊ ಒಂಚೂರು ಹಾಕ್ಕೊಂಡಿದ್ದೀವಿ. ನಾವೇನು ರೆಸಿಪಿ ಹೇಳ್ತಿಲ್ಲ, ಸುಮ್ಮನೆ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದೀವಿ. ಸೊ ರೆಸಿಪಿ ಬೇಕಂದರೆ ನಾನು ನೀಟಾಗಿ ತಿಳ್ಕೊಂಬಿಟ್ಟು ಆಮೇಲೆ ಯಾವಾಗಾದರೂ ಮಾಡ್ತೀನಿ. ಯಾಕಂದರೆ ಇನ್ನು ಎಷ್ಟೊಂದಿದೆ ನೋಡಿ, ಅದರಲ್ಲಿ ಮಾಡ್ತೀನಿ. ಓಕೆ, ಸೊ ನಾನು ಮಾಡಿದ್ದೀನಿ ಪಾಕ. I'm really sorry. ಅವಳಿಗೆ ಡ್ರೈ ಬೇಕಿತ್ತು, ನಾನೆಲ್ಲ ಹಾಕ್ಬಿಟ್ಟೆ. ಅದಲ್ಲ ಅದಾ ಪಾಕದ್ದು ಇವಾಗ ತೆಗೆದು ಟೀನಿಯಸ್ ಸರಿ ಮುಚ್ಚಿ ಅಷ್ಟೇ. ಅದೊಂದು ಸ್ವಲ್ಪ ಆದ್ಮೇಲೆ ನೆನೆದ ಮೇಲೆ ತಿನ್ಬೋದು. ತಣ್ಣಗೆ ಆದ್ಮೇಲೆ ತಿನ್ನಬೇಕು. ತಣ್ಣಗೆ ಆಮೇಲೆ ಇನ್ನೊಂದ್ಸರಿ ಮಾಡ್ಕೊಡ್ತೀನಿ ಬಿಡು. ಬರೀ ಡ್ರೈಯೇ ಮಾಡ್ಕೊಡ್ತೀನಿ. ಎಷ್ಟು ಬೇಕೋ ಹಾಕಿದ್ದೆ ಎಲ್ಲ ಫುಲ್ಲು. ಆಮೇಲೆ ಎತ್ತಿದ್ವಿ. ಇವಾಗ ನೋಡಿ, ಇವಾಗ ನಾನು ದೀಕ್ಷಾನ ಕರ್ಕೊಂಡು ಮಂಗೋಲಿಯನ್ ಬೇಕ್ರಿಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ವಿಕ್ಕಿ ಬಂದಿದ್ದಾನಂತೆ ಫ್ರೆಂಡ್ಸ್ ಜೊತೆ. ಸೊ ಅದಕ್ಕೆ ದೀಕ್ಷಾನ ಕರ್ಕೊಂಬ ಅಂತಂದ. ಅದಕ್ಕೆ ಇವಾಗ ಟಮಾಟೆ ಮಾಡ್ತಾಯಿದ್ದೀನಿ, ಸೇರ್ಕೊಂಡು. ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ವ್ಲಾಗ್ ಮಾಡ್ತಾ ಇದ್ದೀನಿ. ಹಾಯ್ ಮಾಡು. ಹ್ಯಾಪಿ ಬರ್ಡೇ ದೀಕ್ಷಾ. ಕುತ್ಕೊಂಡು ಮಾಡು. ಟು ಯು. ರಿಯಲ್ ಕೇಕ್ ಅಲ್ಲ. ನೀನು ಹಿಂಗೆ ಮಾಡ್ಬೋದಾಗಿತ್ತು ಸ್ಪೂನಲ್ಲಿ. ಹಿಂಗೆ ಸೊ ಗೈಸ್, ಇವಾಗ ಬಂದ್ಬಿಟ್ಟು ನಾವು ರಾಮೇಶ್ವರಕ್ಕೆ ಬಂದೀವಿ. ಚೆನ್ನಾಗಿಲ್ಲ, ಲೈಟ್ ಆಗ್ತದೆ ತಿನ್ನೋಕ್ಕೆ. ಯಾಕಂದರೆ ಅಲ್ಲಿ ಸ್ವೀಟ್ ತಿಂದು ನಮಗೆ ಬೇಜಾರಾಗುತ್ತೆ. ನನ್ನ ಕೂಲ್ ಎಷ್ಟು ಬಂದಿದೆ. ಸೊ ಬರೀ ತಿನ್ನೋಣ. ಇದು ಗೀ ಇಡ್ಲಿ ಮತ್ತು ಇದು ಗೀ ಪ್ಲೇನ್ ದೋಸೆ. ದೀಕ್ಷಾ ತಿಂತಿರೋ ಸಾಂಬಾರು ಸೂಪರ್ ಆಗಿದೆ, ನನಗೆ ಇಷ್ಟ ಆಯಿತು. ಸೊ
ಸೊ ಗಾಯ್ಸ್ ನಾವು ರತ್ನದೀಪ್ ಬಂದಿದ್ದೀವಿ. ಯಾಕಂದರೆ ನಾವು ಇನ್ನೂ ಚಿಕ್ಕ ಪಾಪು, ನಮಗೆ ಸೆರ್ಲಾಕ್ ಬೇಕು ತಿನ್ನೋಕ್ಕೆ, ಅದಕ್ಕೆ ಸೆರ್ಲಾಕ್ ತೊಗೊಳಕ್ಕೆ ಇಲ್ಲಿ ಬಂದಿದ್ದೀವಿ. ತಿಂತಿದ್ದೆ ಓಕೆ ಸೆರ್ಲಾಕು. ನಾನು ತಿಂತಿರುವಾಗ ಈ ಅಕ್ಕ ಕಡ್ಡಿ ನನ್ನ ಸೆರ್ಲಾಕ್ ತಿಂತಿದ್ದು ಅಂತೆ. ವುಡ್ ವರ್ಡ್ಸ್ ಎಲ್ಲ ಕುಡಿಸ್ತಾರಲ್ಲ ಪಾಪು, ಅದನ್ನು ಕುಡಿಸ್ತಿದ್ದಂತೆ. ನಾನು ORS ಕುಡಿತಿದ್ದೆ, ಅದು ಚೆನ್ನಾಗಿರ್ತದೆ. ಎಲ್ಲಿ ಸೆರ್ಲಾಕಿಲ್ಲ, ಹುಡುಕ್ಬೇಕಿರು. ಸೊ ಒಂದು ಸೆರ್ಲಾಕ್ ಮತ್ತು ಒಂದು ಮ್ಯಾಗಿ ತಗೋ ಗಾಯ್ಸ್. ನೋಡಿ ಗಾಯ್ಸ್, ಏನಿದು ಗುಲಾಬ್ ಜಾಮೂನ ಏನಕ್ಕ? ಚೆನ್ನಾಗೇ ಇದೆ ಸುಮ್ಮನೆ. ಚೆನ್ನಾಗೇ ಇದೆ ಸುಮ್ಮನೆ. ನೀನು ಮಾಡಿದ್ದೆ ಅದಕ್ಕೆ ಚೆನ್ನಾಗಿದೆ ಅಂತ ಹೇಳ್ತಿದ್ದೆ ಗಾಯ್ಸ್. ನಾನು ರಿವ್ಯೂ ಕೊಡ್ತೇನೆ. ಇದು ಚೆನ್ನಾಗಿಲ್ಲ, ಟೇಸ್ಟ್ ನೋಡಬೇಕು. ನೋಡಿ ನೋಡೋಕೆ ಚೆನ್ನಾಗಿದೆಯಾ? ನೋ, ಫಸ್ಟ್ ಬಂದ್ಬಿಟ್ಟು ಲುಕ್ಕೇ ನೋಡೋದು ಎಲ್ಲರೂ, ಯಾರು ಹೆಂಗಿದೆ. ಸರಿ ಆಯಿತು, ಮಮ್ಮಿಗೆ ಫೋನ್ ಯಾರು ಹೆಂಗಿದೆ ಅಂತ ನೋಡೋಣ. ಸೊ ಗಾಯ್ಸ್ ನಾವು ಕೇಕ್ ತರಕ್ಕೆ ಬಂದಿದ್ದೀವಿ. ಆಲ್ಮೋಸ್ಟು ನಾನು ಮಮ್ಮಿ ಬಂದಿದ್ದೀನಿ, ಬನ್ನಿ ಹೋಗೋಣ. ಸೊ ಗಾಯ್ಸ್ ಇವಾಗ ಕೇಕ್ ಕಟ್ ಮಾಡೋಣ. ಮತ್ತು ಬಾಬು ಅಂಕಲ್ಲು ಬಂದಿದ್ದಾರೆ ಅಡುಗೆ ಮಾಡೋಕ್ಕೆ. ಅಡುಗೆ ಭಟ್ಟ ಬಾಬು ಅಂಕಲ್, ವೆಜ್ ಅಂತ ಹೇಳಿ ಅವ್ರು ಸುಮ್ಮನೆ ಹೇಳ್ತಾರೆ ಗಾಯ್ಸ್, ವೆಜ್ ಬಿರಿಯಾನಿ ಮಾಡ್ತಿದ್ದಾರೆ. ಕುತ್ಕೋಪ್ಪ, ಅಪ್ಪ ಇಲ್ಲೇ ಇದ್ದಾರೆ. ಬರ್ಡೇ ದಿನ ಇಟ್ಬಿಟ್ಟು ಓನ್ಲಿ ವೆಜ್ ಐಟಮ್ಸ್. ದೀಕ್ಷಾ ಅಲ್ಲ ಒಂದು ಹ್ಯಾಪಿ ಬರ್ಡೇ ಗೊತ್ತು ಎಲ್ಲರಿಗೂ. ನಾನ್ ವೆಜ್ ಜಾಸ್ತಿ ನೋಡೋದು ಎಲ್ಲರೂ ಇರೋದಾ. ಅನ್ಸು 11 ಇಯರ್ಸ್ಗೆ ಲವರ್ ಅಂತ ಕ್ಯಾಂಡಲ್ ಇಟ್ಟಿದ್ದೀವಿ ಗಾಯ್ಸ್. ಹಾಂ ಕೆಲಸ ಯಾವ? ಹ್ಞೂ ಕೆಲಸ ಇದೆ. ಹಾಂ ಸೊ ಸ್ಟಾರ್ಟ್. ಗೆಸ್ಟ್ ಬಂದು ಬಾಬು ನಾನೇ ಎಲ್ಲ ಹೇಳ್ಕೊಬೇಕು ಯಾಕಂದ್ರೆ ವಿಶ್ 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 ಮಾಡ್ತೀನಿ. ಅಯ್ಯೋ ಯೂಟ್ಯೂಬ್ ಹ್ಯಾಪಿ ಬರ್ಡೇ. ಹೌದು ಕಣ್ಣೆಲ್ಲ ಉರಿತಾ ಇದೆ ನನಗೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ದೀಕ್ಷಾ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಆಮೇಲೆ ಈ ಕಡೆ ಲಾಸ್ಟಲ್ಲಿ 0 ಹಾಕು. ಈ ಕಡೆ ಏನಂತ 110 ವರ್ಷ ಅವಳೇ ತಿಂತಾಳೆ ಗಾಯ್ಸ್. ಫಸ್ಟ್ ಲವ್ ಯೋರ್ ಸೆಲ್ಫ್. 110 ವರ್ಷ. ಹಾಂ ತಿನ್ಸು. ಗೆಸ್ಟ್ ಬಂದು ಅಂಕಲ್ ಕೊಡ ಫುಲ್ಲು ಟೂರೇಟ್ ಕೊಡ್ತಿದ್ದಾರೆ. ಹಾಂ ಚಲಾಗ್ತದ್ಯಾ? ಹಾಂ ನಾನು ಇವಳಿಗೆ ಜಾಮೂನ್ ಮಾಡಿದ್ನಲ್ಲ ಅದು ಗಿಫ್ಟೇ. ಹ್ಞೂ ಹೆಂಗೆ ತಿಂತೀಯಾ? ಕೈ ಇರೋದು ಎತ್ಕೋ ಎತ್ಕೋ. ಚಿಕ್ಕ ಪೀಸ್ ಬಿದ್ದೋಗ್ತದೆ. ಹ್ಞೂ ಹಾಂ ನೈಸ್ ನೈಸ್. ಐನೋ ನಾನು ಸ್ವೀಟ್ ತಿಂದು ಒಂಥರ ಆಗಿದೆ, ಅದಕ್ಕೆ ನಾನು ಇವಾಗ ನಾಳೆ ತಿಂತೀನಿ. ಒಂಚೂರು ಬೇಯಬೇಕಿತ್ತು, ಅದು ಬಿಟ್ಟರೆ ಎಲ್ಲ ಚೆನ್ನಾಗಿ. ಹೇ ಗಾಯ್ಸ್ ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ನನ್ನ ಬರ್ಡೇ ಎಲ್ಲ ಮುಗಿಬಿಟ್ಟು ಎಷ್ಟು ಬೇಗ ಮುಗೀತು ನನ್ನ ಬರ್ಡೇ. ಮತ್ತೆ ಇವಾಗ 1 ವರ್ಷ ಕಾಯಬೇಕು ನನ್ನ ಬರ್ಡೇಗೆ ಅಂತ. ಏನು ಮಾಡೋಕ್ಕಾಗಲ್ಲ. ಎಷ್ಟು ಎಲ್ಲ ದಿನ ಬಂದ್ಬಿಟ್ಟು ಸ್ಲೋ ಆಗಿ ಹೋಗುತ್ತೆ. ಬರ್ಡೇ ದಿನ ಬಂದ ತಕ್ಷಣ ಜುರು ಅಂತ ಹೊರಟಾಗ್ಬಿಡುತ್ತೆ. ಅದು ಹೆಂಗೆ ಟೈಮ್ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ ನಮ್ಮ ಬರ್ಡೇ ದಿನ. ಯಾರು ವಿಶ್ ಮಾಡಿದ್ರು ಅವ್ರಿಗೆಲ್ಲ ಥ್ಯಾಂಕ್ ಯು. ಆದರೆ
ನನ್ನ ಫೋನಲ್ಲಿ ಬಂದಿದ್ದು ನಾನು ಥ್ಯಾಂಕ್ ಯು ಅಂತ ಹೇಳಿದ್ದೀನಿ. ಬೇರೆಯವರ ಅಕ್ಕ ಫೋನಲ್ಲಿ ಬಂದಿರೋದು, ಮಮ್ಮಿ ಫೋನ್ ಬಂದಿರೋದು ನಾನು ನೋಡಿದ್ದೀನಿ. ಓಕೆ, ಆದರೆ ಥ್ಯಾಂಕ್ ಯು ಇವರೇ ಹೇಳಿದ್ದಾರೆ. ಇಟ್ಸ್ ಓಕೆ ಗಾಯ್ಸ್. ಈ ಗಿಫ್ಟ್ ಕೊಟ್ಟಿದ್ದಲ್ಲ ಅಕ್ಕ, ನಾನು ಇನ್ನೂ ಇದರಲ್ಲೇ ಇದ್ದೀನಿ. ಗಿಫ್ಟು. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಮೇಕ್ ಶೋರ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಕೀಪ್ ವೇಟಿಂಗ್ ಟಿಲ್ our next vlog. Bye.